ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸೊ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಸೋಮವಾರ ಯಾವ ಥರ ಮೂಮೆಂಟ್ ಮಾಡ್ಬೋದು ಮಾರ್ಕೆಟು. ಸೊ ಇವತ್ತು 25 ಸಂಡೇ, ನಾಳೆ ಮಂಡೇ. ಮಾರ್ಕೆಟು ನಾಳೆ ಯಾವ ಥರ ಮೂಮೆಂಟ್ ಕೊಡಬಹುದು ಅಂತ ನಾವು ಅನಾಲಿಸಿಸ್ ಮಾಡೋಣ. ಹಾಗೆ ವೀಕ್ಲಿ ಯಾವ ಥರ ಮೂಮೆಂಟ್ ಕೊಡಬಹುದು ಅಂತ ನಾವು ಅದನ್ನು ಕೂಡ ಅನಾಲಿಸಿಸ್ ಮಾಡೋಣ. ಸೊ ಇವಾಗ ಸದ್ಯಕ್ಕೆ ನಾನು ಡೇ ಟೈಮ್ ಫ್ರೇಮಲ್ಲಿ ಇದ್ದೀನಿ. ಒನ್ ಡೇ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ನೀವು ನೋಡ್ತಾ ಇರ್ಬೋದು. ಮಾರ್ಕೆಟು ಈ ಥರ ಕಾಣಿಸ್ತಾ ಇದೆ. ಮೇಜರ್ BOS ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿದೆ. ಮಾರ್ಕೆಟು BOS ಆದಮೇಲೆ ರಿಟ್ರೆಸ್ ಆಗಿದೆ. ರಿಟ್ರೆಸ್ ಆದಮೇಲೆ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇದೆ. ಸೊ ಡೇ ಟೈಮ್ ಫ್ರೇಮಲ್ಲಿ, ಒನ್ ಡೇ ಟೈಮ್ ಫ್ರೇಮಲ್ಲಿ ಈ ಥರ ಕಾಣಿಸುತ್ತೆ. ಸೊ 4 ಅವರಲ್ಲಿ ನಾವು ನೋಡಿದ್ರೆ 4 ಅವರಲ್ಲಿ ಈ ಥರ ಕಾಣಿಸುತ್ತೆ. 4 ಅವರಲ್ಲಿ ಈ ಹೈ ಬ್ರೇಕ್ ಮಾಡಿ ಮಾರ್ಕೆಟು ಮತ್ತೆ ಅಪ್ಸೈಡ್ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ. ಸೊ 4 ಅವರಲ್ಲಿ ಈ ಥರ ಕಾಣಿಸುತ್ತೆ. ಸೊ ಮೋಸ್ಟ್ ರೀಸೆಂಟ್ ಡಿಮಾಂಡ್ ಝೋನ್ಗೆ ಮಾರ್ಕೆಟು ಬಂದು ಅದನ್ನು ಮಿಟಿಗೇಟ್ ಮಾಡಿ ಇಲ್ಲಿ ಒಂದು ಡಿಮಾಂಡ್ ಝೋನ್ ಕ್ರಿಯೇಟ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಈ ಹೈ ಬ್ರೇಕ್ ಮಾಡಿ ಮತ್ತೆ ಈ ಡಿಮಾಂಡ್ ಝೋನ್ ಒಳಗಡೆ ಬಂದು ಮಾರ್ಕೆಟು ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ ಮತ್ತು ಅಲ್ಲಿಂದ ಕೆಳಗಡೆ ಬರ್ತಾ ಇದೆ. ಸೊ ನೆಕ್ಸ್ಟ್ ನಮ್ಮದು ಡಿಮಾಂಡ್ ಝೋನ್ ಇದಾಗಿರುತ್ತೆ. 4 ಅವರ್ ಟೈಮ್ ಫ್ರೇಮಲ್ಲಿ ಈ ಬಾಕ್ಸ್ ಡ್ರಾ ಮಾಡಿದ್ದೀನಿ ನಾನು. ಸೊ ಸಪೋಸ್ ಈ ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಈ ಡಿಮಾಂಡ್ ಝೋನ್ ಬಾಕ್ಸಿಂದ ಮಾರ್ಕೆಟು ಮತ್ತೆ ಮೇಲ್ಗಡೆ ಮೂಮೆಂಟ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇಲ್ಲಿಂದ ನಾವು ಡೈರೆಕ್ಟಾಗಿ 1 ಅವರ್ಗೆ ಜಂಪ್ ಆದರೆ 4 ಅವರಿಂದ 1 ಅವರಲ್ಲಿ ನಮಗೆ ಕ್ಲಿಯರ್ ಆಗಿ ಒಂದು ಫಿಲ್ಟರ್ಡ್ 1 ಅವರ್ದು 4 ಅವರ್ ಒಳಗಡೆ 1 ಅವರ್ದು ಡಿಮಾಂಡ್ ಝೋನ್ ಕಾಣಿಸ್ತಾ ಇದೆ. ನೀವು ಗ್ರೀನ್ ಕಲರ್ ನೋಡ್ತಾ ಇರ್ಬೋದು ಈ ಬಾಕ್ಸು. ಸೊ ಈ ಬಾಕ್ಸು, ಈ ಏರಿಯಾ, ಇಲ್ಲಿಂದ ನಾನು 15 ಮಿನಿಟ್ಸ್ಗೆ ಹೋದರೆ 15 ಮಿನಿಟ್ಸಲ್ಲಿ ಮಾರ್ಕೆಟು ಏನು ಮಾಡಿದೆ, ಇಲ್ಲಿ ಮೇಜರ್ ಮಾರ್ಕೆಟ್ದು ಅಪ್ ಟ್ರೆಂಡ್ ಇದೆ. ಸೊ ಮಾರ್ಕೆಟು ಇಲ್ಲಿಂದ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟು ಇಲ್ಲಿಂದ ಡಿಮಾಂಡ್ ಝೋನ್ ಒಳಗಡೆ ಬಂದು ಮಾರ್ಕೆಟು ಏನು ಮಾಡಿದೆ, ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬರ್ತಾ ಇದೆ. ಕೆಳಗಡೆ ಎಲ್ಲಿವರೆಗೂ ಬರ್ಬೋದು ಅಂದರೆ 1 ಅವರ್ ಏನು ಡಿಮಾಂಡ್ ಝೋನ್ ಬಾಕ್ಸ್ ಇದೆ ಇದ್ರ ಒಳಗಡೆ ಬಂದು ಮಾರ್ಕೆಟು ಇಲ್ಲಿಂದ ಒಂದು ಈ ಬಾಕ್ಸಿಂದ ಮಾರ್ಕೆಟ್ ಇವಾಗ ಇಲ್ಲಿ ಸ್ಟಾಪ್ ಆಗಿದೆ. ಇಲ್ಲಿಂದ ಮಾರ್ಕೆಟು ಗ್ಯಾಪ್ ಡೌನ್ ಆದರೆ ಈ ಬಾಕ್ಸ್ ಒಳಗಡೆ ಬಂದು ಇಲ್ಲಿಂದ ಒಂದು ಬಿಗ್ ಮೂಮೆಂಟ್ ಅಪ್ಸೈಡ್ ನೋಡೋಕ್ಕೆ ಸಿಗುತ್ತೆ ನಮಗೆ. ಅಪ್ಸೈಡು ಇಲ್ಲಿಂದ ಬಟ್ ಕನ್ಫರ್ಮೇಷನ್ ಆದರೆ ಈ ಬಾಕ್ಸಿಂದ ಒಂದು ದೊಡ್ಡ ಬಿಗ್ ಮೂಮೆಂಟು ಮೇಲ್ಗಡೆ ನೋಡೋಕ್ಕೆ ಸಿಗುತ್ತೆ. ಇದು ಪ್ರೈಸು 1 ಅವರ್ ಡಿಮಾಂಡ್ ಝೋನ್ ಬಾಕ್ಸು ಆರ್ಡರ್ ಬ್ಲಾಕು 46,550. ಆಲ್ಮೋಸ್ಟ್ ರೌಂಡ್ ಫಿಗರ್ ನಾವು 46,500 ಹಿಡ್ಕೊಂಡ್ರು 46,500 ಈ ಬಾಕ್ಸ್ ಒಳಗಡೆನೇ ಇದೆ. ಈ ಝೋನಿಂದ ಮಾರ್ಕೆಟು ಹೋದರೆ ಇದನ್ನು ಈ ಟಾಪನ್ನು ಬ್ರೇಕ್ ಮಾಡಿ ಮೇಲ್ಗಡೆ ಹೋಗುತ್ತೆ. ಒಂದು ದೊಡ್ಡ ಮೂಮೆಂಟು ನಮಗೆ ನೋಡೋಕ್ಕೆ ಸಿಗುತ್ತೆ ಸ್ನೇಹಿತರೆ. ಇಲ್ಲಿಂದ ಸಪೋಸ್ ಮಾರ್ಕೆಟು ಈ ಝೋನಿಂದ ಕೆಳಗಡೆ ಹೋದರೆ ಸಪೋಸ್ ಮಾರ್ಕೆಟು ಇದನ್ನು ಬ್ರೇಕ್ ಮಾಡಿದ್ರೆ ಈ ಲೋನ ಮಾರ್ಕೆಟು ಡೈರೆಕ್ಟಾಗಿ ನಮಗೆ ಇಲ್ಲಿವರೆಗೂ ಈ ಝೋನ್, ಈ 4 ಅವರ್ ಏನು ಡಿಮಾಂಡ್ ಝೋನ್ ನಾನು ಡ್ರಾ ಮಾಡಿದ್ದೀನಿ. ಸೊ ಇದ್ರ ಒಳಗಡೆ ಬಂದು
ಮಾರ್ಕೆಟು ಇಲ್ಲಿ ಮಿಟಿಗೇಷನ್ ಮಾಡಿ ಮಾರ್ಕೆಟು ಡೈರೆಕ್ಟು ಮೇಲ್ಗಡೆ ಹೋಗೋ ಪಾಸಿಬಿಲಿಟಿ ತುಂಬ ಇದೆ. ಇದು ನೋಡಿ, ಇಲ್ಲಿ 4 ಅವರಲ್ಲಿ ಈ ಡಿಮಾಂಡ್ ಝೋನ್ ಇದು ಯೆಲ್ಲೋ ಕಲರ್ ಕ್ಯಾಂಡಲ್ ಕಾಣಿಸ್ತಾ ಇದೆ, ಇದರದ್ದು ಸೆಂಟರ್ ಡಾಟೆಡ್ ಲೈನ್ ಕಾಣಿಸ್ತಾ ಇದೆ. ಸೊ ಮಾರ್ಕೆಟು ಡೈರೆಕ್ಟಾಗಿ ಇದನ್ನು ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಡೈರೆಕ್ಟಾಗಿ ಈ ಝೋನಿಗೆ ಬಂದು ಇಲ್ಲಿಂದ ಮೇಲ್ಗಡೆ ಒಂದು ಮೊಮೆಂಟ್ ಎಕ್ಸ್ಪೆಕ್ಟೇಷನ್ ಇದೆ ನಮಗೆ. ಅದು ಇಲ್ಲಿ ಸೆಂಟರ್ ಲೈನ್ವರೆಗೂ ಬರಬೇಕು ಅಂತ ಏನಿಲ್ಲ, ಮೇಲ್ವರೆಗೂ ಬಂದು ಇದನ್ನು ಟಚ್ ಮಾಡಿ ಕೂಡ ಹೋಗ್ಬೋದು, ಇಲ್ಲಿವರೆಗೂ ಬಂದು ಕೂಡ ಹೋಗ್ಬೋದು, ಇಲ್ಲಿವರೆಗೂ ಬಂದು ಹೋಗ್ಬೋದು, ಇಲ್ಲಿವರೆಗೂ ಮಾರ್ಕೆಟು. ಬಟ್ ಈ ಝೋನ್ ಒಳಗಡೆ ಎಲ್ಲೂ ಬಂದು ಮಾರ್ಕೆಟು ಹೋಗ್ಬೋದು. ಆದರೆ ಇದನ್ನು ಬ್ರೇಕ್ ಮಾಡಿದ ತಕ್ಷಣ, ಇದನ್ನು ಬ್ರೇಕ್ ಮಾಡಾದ್ಮೇಲೆ ಮಾರ್ಕೆಟು ನಮಗೆ ಇಲ್ಲೊಂದು ಸ್ಟ್ರಾಂಗ್ ನಮಗೇನಿದೆ ಸಪೋರ್ಟ್ ಝೋನ್ ಇದೆ 4 ಅವರಲ್ಲಿ. ಇದನ್ನು ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಡೈರೆಕ್ಟಾಗಿ ಈ ಝೋನ್ಗೆ ಈ ಬಾಕ್ಸಲ್ಲೇ ಬರುತ್ತೆ. ಸೊ ಇದನ್ನು ನಾವು 15 ಮಿನಿಟ್ಸಲ್ಲಿ ನೋಡಿದ್ರೆ ಸೊ 15 ಮಿನಿಟ್ಸಲ್ಲಿ ಈ ಥರ ಕಾಣಿಸುತ್ತೆ. ಸೊ 15 ಮಿನಿಟ್ಸಲ್ಲಿ ನಮ್ಮದು ಆರ್ಡರ್ ಬ್ಲಾಕ್ನ ಫಿಲ್ಟರ್ ಮಾಡಿದ್ರೆ, ಇದು 1 ಅವರ್ ನಾನು ಏನು ಡಿಮಾಂಡ್ ಝೋನ್ ಡ್ರಾ ಮಾಡಿದ್ದೆ ಇದನ್ನು ಇನ್ನೂ ಫಿಲ್ಟರ್ ಮಾಡಿದ್ರೆ ಇನ್ನು 15 ಮಿನಿಟ್ಸಲ್ಲಿ ಇನ್ನೂ ಚಿಕ್ಕದಾಗುತ್ತೆ. ಸೊ ಮಾರ್ಕೆಟು ಈ ಝೋನ್ ಒಳಗಡೆಯಿಂದ ಮಾರ್ಕೆಟು ಅಪ್ಸೈಡ್ ಒಂದು ಬಿಗ್ ಮೂಮೆಂಟ್ ಎಕ್ಸ್ಪೆಕ್ಟೇಷನ್, ದೊಡ್ಡ ಮೂಮೆಂಟು ಈ ಬಾಕ್ಸ್ ಒಳಗಡೆಯಿಂದನೇ ಕೊಡುತ್ತೆ. ಅಕಸ್ಮಾತ್ ಏನಾದರೂ ಬ್ರೇಕ್ ಆದರೆ, ಈ ಝೋನ್ ಬ್ರೇಕ್ ಆದರೆ ಮಾರ್ಕೆಟು ಡೈರೆಕ್ಟಾಗಿ ಈ ಝೋನ್ 4 ಅವರ್ ಡಿಮಾಂಡ್ ಝೋನ್ ಒಳಗಡೆ ಬಂದು ಮಾರ್ಕೆಟು ಇಲ್ಲಿಂದ ಅಪ್ಸೈಡ್ ಮೂಮೆಂಟ್ ಕೊಡಬಹುದು. ಇಲ್ಲ ಇದನ್ನು ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಮತ್ತೆ ಇನ್ನೂ ಕೆಳಗಡೆ ಹೋಗೋ ಪಾಸಿಬಿಲಿಟಿ ಇರುತ್ತೆ ಸ್ನೇಹಿತರೆ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೀವು ನೋಡಿದ್ರೆ ಸೊ ಮಾರ್ಕೆಟು ಯಾವ ಥರ ಮೂಮೆಂಟ್ ಮಾಡಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ ಮೂಮೆಂಟು 46,540ರಿಂದ ಸೊ ಒಂದು ಬಿಗ್ ಮೂಮೆಂಟ್ 46,500 ಒಳಗಡೆಯಿಂದ ಒಂದು ಬಿಗ್ ಮೂಮೆಂಟ್ ಮೇಲ್ಗಡೆ ನೋಡೋಕ್ಕೆ ನಮಗೆ ಸಿಗುತ್ತೆ. ಇಲ್ಲ ಅಂದರೆ ಸಪೋಸ್ 46,500ನ ಬ್ರೇಕ್ ಮಾಡಿದ್ರೆ, ಈ ಝೋನ್ನ ಬ್ರೇಕ್ ಮಾಡಿದ್ರೆ, ಈ ಲೋನ ಏನು ಬ್ಲ್ಯಾಕ್ ಲೈನ್ ಇದೆ ಇದು ಎಷ್ಟಿದೆ, ಸಪೋಸ್ ಇದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ರೆ 46,426ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಡೈರೆಕ್ಟಾಗಿ ಇನ್ನೂ ತುಂಬ ಕೆಳಗಡೆ ಹೋಗುತ್ತೆ, ನೆಕ್ಸ್ಟ್ ಡಿಮಾಂಡ್ ಝೋನ್ಗೆ ಹೋಗುತ್ತೆ, 4 ಅವರ್ ಡಿಮಾಂಡ್ ಝೋನ್ಗೆ. ಸೊ ಇದು ನಮಗೆ ವೆರಿ ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ ಮೇಲ್ಗಡೆ ಹೋಗೋಕ್ಕೆ. ಇಲ್ಲಿಂದ ನಮ್ಗೆ ಟ್ರೇಡ್ ಸಿಕ್ಕರೆ ಒಂದು ಭಾಳ ದೊಡ್ಡ ಟ್ರೇಡು ನಾವು ಮೇಲ್ಗಡೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಕೆಳಗಡೆ ಮಾರ್ಕೆಟು ಕೆಳಗಡೆ ಮೂಮೆಂಟ್ ಕೊಟ್ಟರೆ ಅಥವಾ ನಾಳೆ ಗ್ಯಾಪ್ ಅಪ್ ಆದರೆ, ಸಪೋಸ್ ನಾಳೆ ಗ್ಯಾಪ್ ಅಪ್ ಆದರೆ ಇಲ್ಲೆಲ್ಲಾದರೂ ಆದರೆ ಮಾರ್ಕೆಟು ಇದನ್ನು ಟಚ್ ಮಾಡಿ ಮಾರ್ಕೆಟು ಈ ಡೌನ್ ಮೂಮೆಂಟ್ ಈ ಥರನೂ ಕೊಡಬಹುದು. ಬಟ್ ಮೇಜರ್ ಏನು ಡೈರೆಕ್ಟಾಗಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಗ್ಯಾಪ್ ಅಪ್ ಓಪನ್ ಆದರೆ ಮಾರ್ಕೆಟು ಈ ಝೋನ್ ಒಳಗಡೆಯಿಂದ ಮಾರ್ಕೆಟು ಮತ್ತೆ ಕೆಳಗಡೆ ಬರೋ ಪಾಸಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ 15 ಮಿನಿಟ್ಸಲ್ಲಿ ನಾವು ನೋಡಿದ್ರೆ ಈ ಥರ ಬ್ಯಾಂಕ್ ನಿಫ್ಟಿ ಕಾಣಿಸುತ್ತೆ. ಸೊ ಇದನ್ನು ಮೇಜರ್
ಈ ಝೋನ್ ಬ್ರೇಕ್ ಆದರೆ ಮೇಜರು, ಈ ಸ್ವಿಂಗ್ ಲೈನ್ ಬ್ರೇಕ್ ಆದರೆ ಮತ್ತೆ ಕೆಳಗಡೆ ಮಾರ್ಕೆಟ್ ಫುಲ್ ಹೋಗ್ಬಿಡುತ್ತೆ. 46,362 ಏನು ಸ್ವಿಂಗ್ ಲೈನ್ ಇದೆ, ಈ ಸ್ವಿಂಗ್ ಬ್ಲ್ಯಾಕ್ ಲೈನು ಇದು ವೆರಿ ಇಂಪಾರ್ಟೆಂಟ್ ಸ್ವಿಂಗ್. ಇದು ಈ ಸ್ವಿಂಗ್ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಕೆಳಗಡೆ ಇನ್ನು ಹೋಗುತ್ತೆ. ಬಟ್ ನನ್ನ ಪ್ರಕಾರ ಈ ಬಾಕ್ಸ್ ಒಳಗಡೆಯಿಂದ ಮಾರ್ಕೆಟ್ ಒಂದು ಮೂಮೆಂಟ್ ನಮಗೆ ಮೇಲ್ಗಡೆ ನೋಡಕ್ ಸಿಗುತ್ತೆ. ಸೊ ಸಪೋಸ್ ಈ ಬಾಕ್ಸ್ ಕೆಳಗಡೆನೆ ಗ್ಯಾಪ್ ಡೌನ್ ಆದರೆ ಡೈರೆಕ್ಟ್ ಆಗಿ, ಸೊ ಇಲ್ಲಿಂದ ಡೈರೆಕ್ಟ್ ಆಗಿ ಈ ಬಾಕ್ಸ್ ಇಂದ ಕೆಳಗಡೆ ಗ್ಯಾಪ್ ಡೌನ್ ಆದರೆ ಇಲ್ಲಿಂದ ಒಂದು ಮೊಮೆಂಟು ಕೆಳಗಡೆ ನೋಡಕ್ಕೆ ಸಿಗುತ್ತೆ ನಮಗೆ ಈ ತರ. ಸೊ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಆದ್ರೆ ಇಲ್ಲಿಂದ ಮೇಜರ್ ಮಾರ್ಕೆಟ್ ಈ ಸ್ವಿಂಗ್ ನ ಬ್ರೇಕ್ ಮಾಡಿದ್ರೆ, ಮಾರ್ಕೆಟ್ 15 ಮಿನಿಟ್ಸ್ ಅಲ್ಲಿ ಈ ಸ್ವಿಂಗ್ 47,085 ಅಂತ ಇಟ್ಕೊಳ್ಳೋಣ, ರೌಂಡ್ ಫಿಗರು. 47,085 ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಆದ್ರೆ, ಸೊ ನಮಗೆ ಇಲ್ಲಿಂದ ಒಂದು ಗ್ಯಾಪ್ ಅಪ್ ಆಗಿ ಡೈರೆಕ್ಟ್ ಆಗಿ ನಾಳೆ ಇಲ್ಲಿ ಓಪನ್ ಆದ್ರೆ ಇಲ್ಲಿಂದ ನಮಗೆ ಡೈರೆಕ್ಟ್ ಆಗಿ ಒಂದು ಈ ತರ ಮೂಮೆಂಟ್ ನೋಡಕ್ ಸಿಗಬಹುದು ಸ್ನೇಹಿತರೆ. ಮೇಲ್ಗಡೆ ಇದ್ರ ಮೇಲೆ ಓಪನ್ ಆದ್ರೆ ಇದು ಇನ್ನು ಕೆಳಗಡೆ ಬರೋ ಪಾಸಿಬಿಲಿಟಿ ಇದೆ. ಸೊ ಗ್ಯಾಪ್ ಡೌನ್ ಆದ್ರೆ ಈ ಝೋನ್ ಇಂದ ಮೇಲ್ಗಡೆ ಹೋಗುತ್ತೆ. ಸೊ ನಮಗೆ 15 ಮಿನಿಟ್ಸ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ತಗೋತಾ ಬರ್ತಾ ಇದೆ ಅದು. ಸೊ ಈ ತರ ಒಂದು ಟ್ರೆಂಡ್ ಲೈನ್ ನಾವು ಡ್ರಾ ಮಾಡಬಹುದು. ಸೊ ಈ ತರ ಒಂದು ಮಾಡಬಹುದು. ಸೊ ಈ ತರ ಬೇಡ ಅಂತ ಅಂದ್ರೆ ನೀವು ರೀಸೆಂಟ್ ಆಗಿ ಎಲ್ಲಿ ಮಾರ್ಕೆಟ್ ಟ್ರೇಡ್ ಮಾಡಿದೆ ಅದನ್ನು ಕೂಡ ನೀವು ಟ್ರೆಂಡ್ ಲೈನ್ ಆಗಿ ಮಾರ್ಕೆಟ್ ಈ ತರ ನೀವು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋಬಹುದು. ಟ್ರೆಂಡ್ ಲೈನ್ ನ ಟಚ್ ಮಾಡಿ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಸಪೋಸ್ ಈ ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಒಂದು ಅಪ್ಸೈಡ್ ಒಂದು ಬಿಗ್ ಮೂಮೆಂಟ್ ಮೇಲ್ಗಡೆ ನೋಡಕ್ ಸಿಗುತ್ತೆ ನಮ್ಗೆ. ಸೊ ಡೇ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಯಾವ ತರ ಮೂಮೆಂಟ್ ಕೊಟ್ಟಿದೆ ನೋಡಿ. ಮಾರ್ಕೆಟ್ ಈ ಡಿಮಾಂಡ್ ಝೋನ್ ಇಂದ ಮಿಟಿಗೇಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿ ಒಂದು ಇಂಡ್ಯೂಸ್ಮೆಂಟ್ ಮಾಡ್ತು. ಅಲ್ಲಿಂದ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದು ಈ ಡಿಮಾಂಡ್ ಝೋನ್ಗೆ ಮಿಟಿಗೇಟ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಈ ಡಿಮಾಂಡ್ ಝೋನ್ ಒಳಗಡೆ ಟ್ರೇಡ್ ಮಾಡ್ತಾ ಇದೆ ಸದ್ಯಕ್ಕೆ ಇಲ್ಲಿದೆ. ಸಪೋಸ್ ಈ ಲೋ ಏನಾದರೂ ಬ್ರೇಕ್ ಆದ್ರೆ 4 ಅವರ್ ಅಲ್ಲಿ ನೋಡಿ, ಈ ಲೋ ಏನಾದರೂ ಬ್ರೇಕ್ ಆದ್ರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಹೋಗಿ ಮತ್ತೆ ಮೇಲ್ಗಡೆ ಬರೋ ಪಾಸಿಬಿಲಿಟಿ ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ. ಸೊ ನಂದು ಪ್ರತಿಯೊಂದು ವಿಡಿಯೋ ನೋಡಿ ಫ್ರೀಯಾಗಿ ಟ್ರೇಡಿಂಗ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ನನ್ನ ವಿಡಿಯೋ ನೋಡಿ ಟ್ರೇಡಿಂಗ್ ಕಲೀರಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.